ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಹೋಬಳಿ ವ್ಯಾಪ್ತಿಯ ಅತಿ ದೊಡ್ಡ ಕೆರೆ ಹಾಗೂ ಈ ಭಾಗದ ಪಟ್ಟಣದ ಜೀವನಾಡಿಯಾಗಿರುವ ಡಣಾಯಕನ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಆತಂಕ ಮತ್ತು ನಿರೀಕ್ಷೆಯ ನಡುವೆಯೇ ಭತ್ತ ನಾಟಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸುಮಾರು 1200 ಎಕರೆ ಕೃಷಿ ಭೂಮಿಗೆ ನೀರುಣಿಸುವ ಡಣಾಯಕನ ಕೆರೆ ಪೂರ್ಣ ಪ್ರಮಾಣದಲ್ಲಿ ತುಂಬಿದರೆ ಇಲ್ಲಿನ ರೈತರು ಪ್ರತಿ ವರ್ಷ 2 ಬೆಳೆಯ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಮತ್ತು ಕಬ್ಬನ್ನು ಬೆಳೆಯುತ್ತಿದ್ದರು. ಆದರೆ ಈ ಬಾರಿ ನೀರಿನ ಕೊರತೆಯಿಂದಾಗಿ ರೈತರು ಮೊದಲ ಬೆಳೆಯನ್ನ ಬೆಳೆಯಲು ಸಹ ಸಾಧ್ಯವಾಗಿರಲಿಲ್ಲ. ಸದ್ಯ ಕೆರೆಯಲ್ಲಿ ಅಲ್ಪ ಪ್ರಮಾಣದ ನೀರು ಮಾತ್ರ ಉಳಿದುಕೊಂಡಿದೆ. ಮುಂದಿನ 2 ತಿಂಗಳ ಕಾಲ ಕೃಷಿ ಭೂಮಿಯಲ್ಲಿರುವ 500 ಎಕರೆ ಕಬ್ಬು ಹಾಗೂ ತಲಾ 100 ಎಕರೆ ಜೋಳ ಮತ್ತು ಮುಸುಕಿನ ಜೋಳದ ಬೆಳೆಗೆ ಇದೇ ನೀರನ್ನು ಬಳಸಬೇಕಾದ ಅನಿವಾರ್ಯತೆ ಇದೆ. ಹೀಗಿದ್ದರೂ ಬಿತ್ತನೆಯಾಗದೆ ಖಾಲಿ ಉಳಿದಿದ್ದ 100 ಎಕರೆ ಪ್ರದೇಶದಲ್ಲಿ ರೈತರು ಭಾನುವಾರ ಭರದಿಂದ ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬಂತು. ಸಾಲ ಮನ್ನಾಗಳು ಮಾಡಬೇಕು. ಯಾವ ಬಡವ ರೈತರಿಗೆ ಕೆಲಸಗಳು ಕೊಡಬೇಕು. ಬೆಳೆ ಮನ್ನಾ ಸಾಲದ್ದು ನಮಗೆ ಮಾತ್ರ ನೋಡಿ, ಇವಾಗ ನಮಗೆ ಮನ್ನಾ ಮಾಡ್ಬೇಕು ಸಾಲದ್ದು. ಮಳೆಗಾಲ ಪೂರ್ತಿ ನಮ್ದು ಕಠಿಣ ಬಡತನದಿಂದಲೇ ಆಗಿ ಹೋಗಿದೆ. ಇವಾಗ ಏನು ಸಿಗಂಗಿಲ್ಲ ನಮಗೆ. ಅಷ್ಟಕ್ಕಂದ ನಮ್ಮ ವಿಜಯನಗರ ಜಿಲ್ಲಾ ಹೊಸಪೇಟೆ ತಾಲೂಕಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬರಗಾಲ ಬಂದಿದೆ. ಎಲ್ಲಿ ಒಂದು ತಟ್ಟಂತ ಒಂದು ಹನಿ ಬಿದ್ದಿಲ್ಲ ಮಳೆ ನಮಗೆ. ಆ ಪರಿಸ್ಥಿತಿಯಲ್ಲಿ ದನ ಕರುಗಳು ನಾವು ಜೀವನ ಮಾಡೋದು. ನಮ್ಮ ಸಾಲ ಬ್ಯಾಂಕಿಂದ ಪಕ್ಕ ಮನ್ನಾ ಮಾಡಬೇಕು. ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ಸಾಲ ಸೋಲ ಮಾಡಿ ಮತ್ತೆ ಕೃಷಿಗಿಳಿದಿರುವ ಈ ಭಾಗದ ರೈತರ ನಿರೀಕ್ಷೆ ಈ ಬಾರಿಯಾದರೂ ಈಡೇರುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.